ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಅನೌನ್ಸ್ಮೆಂಟ್ ಇದೆ. ಬಹಳ ಖುಷಿ ಆಗ್ತಿದೆ. ಏನಂತ ಹೇಳಿದ್ರೆ, ನಾವು ಒಂದು ನಿಮ್ಗೆ ಆಫ್ಲೈನ್ ಕ್ಲಾಸಸ್ ಅನ್ನ ಮಾಡೋಣ ಅಂತಿದ್ವಿ ಮಂಗಳೂರಲ್ಲಿ. ಸೊ ಡೇಟ್ಸ್ ಎಲ್ಲ ಇಲ್ಲಿ ನೋಡ್ಬೋದು. 27ನೇ ತಾರೀಕು ಜುಲೈ, ಇದೇ ತಿಂಗಳಲ್ಲಿ ಶನಿವಾರ ಬೆಳಿಗ್ಗೆ 9ರಿಂದ ಸಂಜೆ 5:30ವರೆಗೆ. ಸೊ ನೀವು ಎಲ್ಲರೂ ಅಟೆಂಡ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇದು ಲೈವ್ ಕ್ಲಾಸಸ್ ಆಫ್ಲೈನ್ ಅಲ್ಲಿ ನಡೀತಾ ಇರ್ತದೆ. ಸೊ ದಟ್ ನೀವು ಅಲ್ಲಿ ತುಂಬಾ ವಿಷಯಗಳನ್ನ ತಿಳ್ಕೊಬಹುದು. ಇದು ಮಂಗಳೂರಲ್ಲಿ ನಡೀತಿರೋದು. ಯಾಕೆಂದ್ರೆ ನಮ್ಮ ಹೋಮ್ ಟೌನ್ ಅಲ್ಲಿ ಫಸ್ಟ್ ಬ್ಯಾಚ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್. ಸೊ ಹಾಗಾಗಿ ನಾವು ಫಸ್ಟ್ ಬ್ಯಾಚ್ ಅನ್ನ ಇಲ್ಲಿ ಕೊಡ್ತಿದ್ವಿ. ಮತ್ತೆ ಲಿಮಿಟೆಡ್ ಸೀಟ್, ಯಾಕೆಂದ್ರೆ ನಾವೊಂದು ಆವರೇಜ್ ಆಗಿ ಒಂದು ಲೆಕ್ಕ ಹಾಕಿಟ್ಟಿದೀವಿ. ಅದೇ ಒಂದು ರೂಮ್ಸ್ಗೆಲ್ಲ ವ್ಯವಸ್ಥೆ ಆಗ್ಬೇಕಲ್ಲ, ಅಷ್ಟಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ. ವೆರಿ ಲಿಮಿಟೆಡ್ ಸೀಟ್, ಯಾಕೆಂದ್ರೆ ಇದು ಫಸ್ಟ್ ಆಗಿದ್ರಿಂದ. ನಂತರ ನಾವು ಬೇಕಿದ್ರೆ ಜಾಸ್ತಿ ಮಾಡಬಹುದು. ಇದು ಸೊ ವೆರಿ ಲಿಮಿಟೆಡ್. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಈಗಲೇ ನಮ್ಮ ಅಡ್ಮಿನ್ ನಂಬರ್ಗೆ ಕಾಲ್ ಮಾಡಿ. ಸೊ ಅಡ್ಮಿನ್ ನಂಬರ್ ಕಾಲ್ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರು ನಿಮ್ಗೆ ಅದ್ರ ಡೀಟೇಲ್ಸ್ ಗಳನ್ನೆಲ್ಲ ಕೊಡ್ತಾರೆ. ಇದು ಅಡ್ಮಿನ್ ನಂಬರ್ ಇಲ್ಲಿ ನೋಡ್ತಾ ಇದ್ದೀರಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಇದೆ. ಓಕೆನಾ? ಸೊ ಇವತ್ತಿನ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದಂತಾದ್ರೆ ನೋಡಿ, ಮಾರ್ಕೆಟ್ ಇವತ್ತೇನಾಯ್ತು, ಇವತ್ತೊಂದು ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಮಾಡಿ ಮತ್ತೆ ಒಂದು ಫಾಲ್ ಬಂದು ಮತ್ತೆ ಮಾರ್ಕೆಟ್ ಮೂವ್ ಆಯ್ತು. ಆಲ್ ಟೈಮ್ ಹೈ ಅನ್ನ ಜಾಸ್ತಿ ಮಾಡ್ತು. ಆಲ್ ಟೈಮ್ ಹೈ ಅನ್ನ 635ಕ್ಕೆ 24,635ಕ್ಕೆ ತಂದು ನಿಲ್ಸಿದೆ. ಬಟ್ ನಾವು ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿದಾಗ ನೋಡಿ, ಆಕ್ಚುಲ್ ಆಗಿ ಡಿಫ್ರೆನ್ಸಿಯೇಷನ್ ಬರುದೇ ಅಲ್ಲೇ. ನಾವು ಆಪ್ಷನ್ಸ್ ಅಲ್ಲಿ ನೋಡಿದಾಗ ಆಪ್ಷನ್ಸ್ ಅಲ್ಲಿ ಅದು ಮೂವ್ಮೆಂಟ್ ತುಂಬಾ ಸ್ಲೋ. ನೋಡಿ, ಇಲ್ಲೇ ನೋಡ್ಬೋದು. ಬೆಳಗಿನ ಒಂದು 15 ನಿಮಿಷದ್ದು ಹೈ ಅನ್ನು ಬ್ರೇಕ್ ಮಾಡಿಲ್ಲ. ನಿನ್ನೆದು ಏನಿತ್ತು ಹೈ, ಅದನ್ನು ಬ್ರೇಕ್ ಮಾಡಿಲ್ಲ. ಜಸ್ಟ್ ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಅಲ್ಲಿ ಮಾರ್ಕೆಟ್ ಎಲ್ಲದನ್ನು ಡಿಕೆ ಮಾಡ್ತಾ ಇತ್ತು. ಸೊ ಡಿಕೆ ಮಾಡೋ ಪ್ರೋಗ್ರಾಮ್ ಅಲ್ಲಿ ಮಾತ್ರ ಮಾರ್ಕೆಟ್ ಇತ್ತು. ಇದೇ ಝೋನ್ ಒಳಗೆ ಮಾರ್ಕೆಟ್ ಸ್ಟಕ್ ಆಗಿತ್ತು. ಅದೇ ರೀತಿ ನಾವು ಪುಟ್ ಆಪ್ಷನ್ ಏನಾದ್ರು ಬರ್ತಿದ್ಯಾ ಅಂತ ನೋಡಿದ್ರೆ ಪುಟ್ ಆಪ್ಷನ್ ಇಲ್ಲ. ಪುಟ್ ಆಪ್ಷನ್ ಡಿಕೆ ಆಗ್ತಾ ಹೋಯ್ತು. ಸೊ ಮಾರ್ಕೆಟ್ ಬೆಳಗ್ಗೆಯಿಂದ ಒಂದ್ಸಲಿ ರೀಟೆಸ್ಟ್ ಮಾಡಿ ಬಂದು ಫಾಲ್ ಆಗಿದ್ದು ನಮ್ಮ ಲೈನ್ ವರೆಗೆ 6970 ವರೆಗೆ ನಮ್ಮ ಲೈನ್ ವರೆಗೆ ಬಂದು ಅಲ್ಲಿ ಸ್ಟಾಪ್ ಆಯ್ತು. ಅಲ್ಲಿ ಸಹ ಸೈಡ್ ವೇಸ್ ಆಗ್ತು. 10 ಪಾಯಿಂಟ್ಸ್ ಅಲ್ಲೇ ಮಾರ್ಕೆಟ್ ಸ್ಟಕ್ ಆಗಿದೆ. ಸೊ ಇವತ್ತು ಮಾರ್ಕೆಟ್ ಎಲ್ಲೂ ಮೂವ್ಮೆಂಟ್ಸ್ ಅನ್ನೋದು ಇಲ್ವೇ ಇಲ್ಲ. ಸೊ ಡಿಸಿಷನ್ ಇನ್ನು ಮಾಡಿಲ್ಲ, ಕನ್ಸಾಲಿಡೇಟ್ ಸ್ಟೇಟ್ ಅಲ್ಲೇ ಇದೆ. ಸೊ ನೀವು ಒನ್ ಡೇ ತೆಗೆದು ನೋಡಿದಾಗ ನಿಮ್ಗೆ ಅದು ಡೋಜಿ ಫಾರ್ಮೇಶನ್ ಅಲ್ಲಿ ಇದೆ, ಅಂದ್ರೆ ಇನ್ ಡಿಸಿಷನ್ ಕ್ಯಾಂಡಲ್. ನೀವು ಇಲ್ಲಿ ನೋಡ್ಬೋದು, ಇದು ಇನ್ ಡಿಸಿಷನ್ ಕ್ಯಾಂಡಲ್ ಆಗುತ್ತೆ. ಸೊ ಇದು ಡಿಸಿಷನ್ ಆಗಿಲ್ಲ. ಸೊ ತುಂಬಾ ಕನ್ಸಾಲಿಡೇಟ್ ಆಗಿದೆ. ಸೊ ಈಗ ಎಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತು ಏನು ಇದು ಡೋಜಿ ಆಯ್ತಂದ್ರೆ ಡೋಜಿ ಬ್ರೇಕ್ ಆದಾಗ ಒಳ್ಳೆ ಮೂವ್ಮೆಂಟ್ ಸಿಗುತ್ತೆ ಅದೆಲ್ಲ. ಬಟ್ ನಾವು ಆ ರೀತಿ ಎಲ್ಲ ಟ್ರೇಡಿಂಗ್ ಮಾಡುದಿಲ್ಲ. ಸೊ ನಮ್ಮದೇ ಒಂದು ಸೆಟಪ್ ಅಲ್ಲಿ ನಾವೊಂದು ಟ್ರೇಡಿಂಗ್ ಸ್ಟೈಲ್ ಅನ್ನ ಮಾಡ್ತೀವಿ. ಇವತ್ತು ನೋಡ್ಬೋದು, ನಮ್ಮ ಲೈನ್ಸ್ ಅನ್ನು ಸಹ ಅದು ರೆಸ್ಪೆಕ್ಟ್ ಮಾಡಿಯೇ ಮುಂದೋಗಿದೆ. ಸೊ ಈ ಲೈನ್ಸ್ ವರೆಗೆ ಬರ್ಬೇಕಿತ್ತು, ಬಟ್ ಮಾರ್ಕೆಟ್ ಬರ್ಲಿಲ್ಲ. ಬಟ್ ನಾವು ಟೆಲಿಗ್ರಾಮ್ ಅಲ್ಲಿ ಬೆಳಿಗ್ಗೆನೆ ಒಂದು ಟ್ರೇಡ್ ಅನ್ನ ಕೊಟ್ಟಿದ್ವಿ. ನೋಡ್ಬೋದು, ಬೆಳಿಗ್ಗೆನೆ 10:30 ಗಂಟೆಗೆ ನಾವು ಕೊಟ್ಟಿದೀವಿ. 64ಕ್ಕೆ ಬೈ ಮಾಡಿ 52 ಸ್ಟಾಪ್ ಲಾಸ್. ಟಾರ್ಗೆಟ್ 74, ಸೆಕೆಂಡ್ ಟಾರ್ಗೆಟ್ 85, ಥರ್ಡ್ ಟಾರ್ಗೆಟ್ 95. ಅದಕ್ಕಿಂತ ಜಾಸ್ತಿ ಇಲ್ಲ ಅಂತ. ಸೊ ಬೆಳಿಗ್ಗೆ ಏನಾಯ್ತು, ಸ್ಟೂಡೆಂಟ್ ಅಲ್ಲಿ 80 ಸ್ಕ್ರೀನ್ ಶಾಟ್ ಶೇರ್ ಮಾಡಿದೀವಿ. 90ಗೆ ಎಕ್ಸಿಟ್ ಮಾಡಿದೆ. ಮತ್ತೆ 11:52ಕ್ಕೆ ಅದು 95ಗೆ ಒಂದು 25% ಕಮ್ಮಿಲಿ 95ನ ಟಚ್ ಮಾಡಿದೆ. ಈವರೆಗೂ ಅದು 95 ಪ್ರಾಪರ್ ಆಗಿ ಟಚ್ ಆಗಿಲ್ಲ. ಸಿ 94 ರೂಪಾಯಿ 75 ಪೈಸೆವರೆಗೆ ಮಾತ್ರ ಬಂದಿತ್ತು, 95 ಟಚ್ ಆಗ್ಲಿಲ್ಲ. ಅಂಡ್ 52 ಸ್ಟಾಪ್ ಲಾಸ್ ಹೇಳಿದ್ವಿ ನೋಡಿ, 52 ಕಡೆ ಬರ್ಲೇ ಇಲ್ಲ. ಸೊ ಬೆಳಗಿಂದ ನಾವು ಅದೇ ಟ್ರೇಡ್ ಅಲ್ಲಿ ಕೂತಿದ್ರು ಸಹ ಈಗಲೂ ಸಹ ಒಂದು 12 ಪಾಯಿಂಟ್ಸ್ ಪ್ರಾಫಿಟ್ ಅಲ್ಲೇ ಇದ್ದೀವಿ. ಇದು ನಮ್ಮ ಸ್ಟಡೀಸ್ ಅಲ್ಲಿ ಬರುವಂತದ್ದು. ನಾವು ಉಲ್ಟಾ ಡೈರೆಕ್ಷನ್ ಕೂತ್ಕೊಳ್ಳಿಲ್ಲ, ಪುಟ್ ಅಲ್ಲಿ ಕೂತ್ಕೊಳ್ಳಿಲ್ಲ, ನಾವು ಕಾಲ್ ಅಲ್ಲೇ ಕೂತಿದ್ದೀವಿ. ಅದು ಡೈರೆಕ್ಷನ್ ವೈಸ್ ಅಲ್ಲಿ ಅದು ಕರೆಕ್ಟ್ ಆಗಿ ಬಂದಿದೆ. ಬಟ್ ಇಟ್ ವಾಸ್ ವೆರಿ ಸ್ಲೋ ಅಂಡ್ ವೊಲಟೈಲ್. ನೋಡಿ, ಇದೊಂದು ಕ್ಯಾಂಡಲ್ ಇಲ್ಲಿವರೆಗೆ ಬಂದ ಕ್ಯಾಂಡಲ್ ವಾಪಸ್ ಇಲ್ಲಿವರೆಗೆ ಇಳಿದು ಹತ್ತಿದ್ರಲ್ಲಿ ಸುಮಾರು ಪ್ರೀಮಿಯಂ ಕರಗಿದೆ, ಸುಮಾರು ಪ್ರೀಮಿಯಂ ಟೀಕೆ ಆಗಿದೆ. ಲೈಕ್ ಸಿ ನಲ್ಲಿ ನೋಡಿದಾಗ ಅದು ಎಲ್ಲಿವರೆಗೆ ಬಂದಿದೆ, 57 ವರೆಗೆ ಇಳಿದು ಮತ್ತೆ ತಿರ್ಗಾ ಹೋದಾಗ ಅದಕ್ಕೆ ಆ ಕ್ಯಾಂಡಲಿನ ಹೈ ಅನ್ನು ಟಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು ವಾಲಟೈಲಿಟಿ ಇವತ್ತು ಶೋ ಮಾಡ್ತಾ ಇತ್ತು ಮಾರ್ಕೆಟ್. ಅದ್ರ ಲೈನ್ಸ್ ರೆಸ್ಪೆಕ್ಟ್ ಕೊಟ್ಟಿದೆ. ನಮ್ ಲೈನ್ಸ್ ಕೆಳಗಡೆ ಯಾವುದೇ ಕ್ಲೋಸಿಂಗ್ ಕೊಡ್ಲಿಲ್ಲ, ಲೈನ್ಸ್ ಒಳಗೆ ಇತ್ತು. ನೋಡಿ, ಇಲ್ಲೂ ಲೈನ್ಸ್ ಸಪೋರ್ಟ್ ತಗೊಳ್ತಿದೆ. ಸೊ ಈ ಲೈನ್ಸ್ ನಮ್ಗೆ ಎಲ್ಲಾ ರೀತಿಯಲ್ಲೂ ವರ್ಕ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಅದೇ ತರ ನಾವು ಇವತ್ತು ಕ್ರೂಡ್ ಆಯಿಲ್ಗೂ ಒಂದು ಲೈನ್ಸ್ ಕೊಟ್ಟಿದೀವಿ.
ಅದು ಹೇಗ್ ರೆಸ್ಪೆಕ್ಟ್ ಮಾಡ್ತಿದೆ ಅನ್ನೋದನ್ನ ನಾವೀಗ ಅಬ್ಸರ್ವ್ ಮಾಡ್ತಾ ಇದೀವಿ. ಇನ್ನೊಂದು ವಾರ ಇದನ್ನ ಅಬ್ಸರ್ವ್ ಮಾಡಿ ನಂತರ ನಮ್ಗೆ ಇದು ಹೇಗ್ ರೆಸ್ಪಾನ್ಸ್ ಕೊಡುತ್ತೆ ಅನ್ನೋದನ್ನ ನಾವು ನೋಡೋದ್ರಲ್ಲಿ ಇದೀವಿ. ನೋಡಿ, ಬೆಳಿಗ್ಗೆ 9 ಗಂಟೆ ಅದು ಮಾರ್ಕೆಟ್ ಓಪನ್ ಆಗಿ ಫಾಲ್ ಆಗಿ ಮತ್ತೆ ಅದು ಬ್ಲೂ ಲೈನ್ ಹತ್ರ ಇದೆ, ಬ್ಲಾಕ್ ಲೈನ್ ಟಚ್ ಆಗಿಲ್ಲ. ಸೊ ಈ ಒಂದು ಏನ್ ಹೇಳ್ತಾರೆ, ಜಂಕ್ಷನ್ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಅನ್ನ ಸರಿ ಮಾಡೋದ್ರಲ್ಲಿ ಇದೀವಿ. ಅದು ಸರಿ ಮಾಡಿದ ನಂತರ ಪಬ್ಲಿಕ್ ಗೆ ಕೊಡ್ತೀವಿ. ಅಲ್ಲಿವರೆಗೆ ವರ್ಕೌಟ್ ಮಾಡ್ತಾ ಇದೀವಿ. ಅಂಡ್ ಬ್ಯಾಂಕ್ ನಿಫ್ಟಿಲೂ ಅಷ್ಟೇ ವರ್ಕಿಂಗ್ ಮಾಡ್ತಾ ಇದೀವಿ. ಸೊ ಅದರಲ್ಲೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಫಾರ್ಮುಲಾವನ್ನ ಔಟ್ಕಮ್ ತರ್ತೀವಿ. ಸೊ ಈ ರೀತಿ ನಾವು ಫರ್ದರ್ ನಮ್ಮ ಒಂದೇ ಒಂದು ಟೂಲ್ ಎಲ್ಲಾ ರೀತಿಯಲ್ಲೂ ವರ್ಕ್ ಆಗೋ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇರ್ತದೆ. ಸೊ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಬನ್ನಿ ನಮ್ಮೊಟ್ಟಿಗೆ ಕೈ ಜೋಡಿಸಿ, ಆಫ್ಲೈನ್ ಆದ್ರೆ ಆಫ್ಲೈನ್, ಆನ್ಲೈನ್ ಆದ್ರೆ ಆನ್ಲೈನ್ ಬನ್ನಿ, ಕಲೀರಿ ಅಂತ ಹೇಳ್ತಾ. ಸೊ ಈಗ ನಮ್ಮ ಮೇನ್ ಆಗಿ ಏನಂದ್ರೆ ನಾಳೆ ಹೇಗೆ ಲೈನ್ಸ್ ವರ್ಕ್ ಆಗುತ್ತೆ. ಈಗ ನಾವು ಮೊನ್ನೆ ಲೈನ್ಸ್ ಕೊಟ್ಟಿದ್ವಿ, ಕರೆಕ್ಟ್ ಅಲ್ವಾ? ನೋಡಿ, ಆ ಝೋನ್ ಒಳಗೆ ಇತ್ತು ಮಾರ್ಕೆಟ್. ನಾವೇನ್ ಹೇಳಿದ್ವಿ, ಈ ಝೋನ್ ದಾಟಿ ಮೇಲೆ ಇದ್ರೆ ಮಾರ್ಕೆಟ್ ಈ ಝೋನ್ ಇಂದ ಈ ಝೋನ್ ವರೆಗೆ ನಾವು ಇಲ್ಲಿ ನಾವು ಟ್ರೇಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಸೊ ನಾವೀಗ ಇಲ್ಲಿ ನೋಡ್ಬೇಕಾದ್ರೆ ಇದು ಆ ಝೋನ್ ಒಳಗೆ ಇದೆ. ನೀವು ಇದನ್ನ ಫಿಬೊನಾಕಿ ಹಾಕಿ ನೋಡಿದಾಗ್ಲೂ ಇದರ 50% ಲೆವೆಲ್ ಅಲ್ಲೇ ಮಾರ್ಕೆಟ್ ಇದೆ. ಇದರ 50% ಲೆವೆಲ್ ಅಲ್ಲೇ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ, ಕರೆಕ್ಟಾ? ಆ ಸಪೋರ್ಟ್ ಅನ್ನೇ ರೆಸಿಸ್ಟೆನ್ಸ್ ತಗೊಂಡಿದೆ, ಮತ್ತಿರ್ಗ ಬ್ರೇಕ್ ಆಯ್ತು, ಇದೇ ಲೈನ್ ಹತ್ರನೇ ಮಾರ್ಕೆಟ್ ಇತ್ತು. ಮತ್ತೆ ನಮಗದು ಸ್ಟಡಿ ಸ್ವಲ್ಪ ಬೇಕಾಗುತ್ತೆ. ಲೈಕ್ ಯೂನಿವರ್ಸಲ್ ಲೈನ್ಸ್ ಗಳು ನಿಮ್ಗೆ ಹೇಳಿದ್ವಿ, ಅದ್ರ ಪ್ರಕಾರ ಕ್ಲೋಸಿಂಗ್ ಹತ್ರ ಇದೆ, ಆ ಕ್ಲೋಸಿಂಗ್ ಇಂದ ರಿವರ್ಸಲ್ ಆಯ್ತು. ಸೊ ಓಪನಿಂಗ್ ಇದೆ, ಸೊ ಪ್ರೀವಿಯಸ್ ಡೇ ಓಪನಿಂಗ್ ಅದನ್ನು ನೋಡ್ಬೇಕು. ಸೊ ಈ ರೀತಿ ಎಲ್ಲ ಕ್ಲೋಸಿಂಗ್ ಹೈ ಯೂನಿವರ್ಸಲ್ ಲೈನ್ ಹಾಕಿ, ಇವತ್ತಿನ ಪ್ರೆಸೆಂಟ್ ಡೇ ಯೂನಿವರ್ಸಲ್ ಲೈನ್ ಹಾಕಿ ನೋಡಿದಾಗ ನಮ್ಗೊಂದು ಟ್ರೇಡ್ ಸೆಟಪ್ ಸಿಗುತ್ತೆ. ಓಕೆ, ಈಗ ಇಂಪಾರ್ಟೆಂಟ್ ವಿಷಯ ನೋಡೋದಂತಾದ್ರೆ ನಾಳೆಗೆ ಎಲ್ಲಿ ವರ್ಕ್ ಆಗುತ್ತೆ ಮಾರ್ಕೆಟ್ ಅಂತ ಹೇಳಿ. ಸೊ ಇಂಪಾರ್ಟೆಂಟ್ ಲೈನ್ಸ್ ಗಳನ್ನೆಲ್ಲ ನಾವು ಪ್ಲಾಟ್ ಮಾಡಿ ಇಟ್ಕೊಳ್ಳೋಣ. ನಾವು 4 ಲೈನ್ ಅನ್ನ ಮೇನ್ ಆಗಿ ಇಟ್ಕೊಂಡು ಅದರಲ್ಲಿ ನಾವು ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಆ ರೀತಿ ನೋಡ್ಬೇಕಾದ್ರೆ ನಾಳೆ 24,592.15 ಅನ್ನೋದು ಲೋವರ್ ಝೋನ್ ಆಗುತ್ತೆ. ಆಮೇಲಿಂದ ಅದಕ್ಕಿಂತ ನೆಕ್ಸ್ಟ್ ಝೋನ್ ಅಂತ ತಗೊಂಡ್ರೆ 24,565. ಯಾಕೆಂದ್ರೆ 500 ಲೆವೆಲ್ ಸೈಕಾಲಜಿಕಲ್ ಲೆವೆಲ್ ಅನ್ನೋದು ಬ್ರೇಕ್ ಆಗಿದೆ. ಅದು ಸುಮಾರು ಹೊತ್ತು ಕನ್ಸ್ಟ್ರಿಕ್ಟ್ ಆಗಿ ಬ್ರೇಕ್ ಆಗಿದೆ. ಸೊ ಅದು ಬ್ರೇಕ್ ಆಗಿ ಬರೋದ್ರಿಂದ ಮೇಲ್ಗಡೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು 24,704 ವರೆಗೆ ಮಾರ್ಕೆಟಿನ ಲೈನ್ಸ್ ಗಳು ಓಪನ್ ಆಗಿದೆ. ಅಂಡ್ ಸೆಕೆಂಡ್ ಝೋನ್ ಅಂತ ಹೇಳಿದ್ರೆ 24,677, 677.95, 678 ಅಂತ ಇಟ್ಕೊಬಹುದು. ಸೊ ಅಲ್ಲಿವರೆಗೆ ಒಂದು ಝೋನ್ ಆಗುತ್ತೆ, ಓಕೆನಾ? ಈಗ ನೆಕ್ಸ್ಟ್ ಬರೋದು, ಒಂದು ವೇಳೆ ಗ್ಯಾಪ್ ಡೌನ್ ಆದ್ರೆ, ಮಾರ್ಕೆಟ್ ಈಗ ಗ್ಯಾಪ್ ಡೌನ್ ಆದ್ರೆ, ಆಕ್ಚುಲ್ ಆಗಿ ಈಗ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಇದೆ. ನೀವು ವೀಕ್ಲಿ ಲೈನ್ಸ್ ಅಥವಾ ನೀವು ಮಂತ್ಲಿ ತೆಗೆದು ನೋಡಿದ್ರು ಸಹ, ಡೈಲಿ ನೋಡಿದ್ರು ಸಹ ಇಟ್ ಇಸ್ ಪಾಸಿಟಿವ್ ಇದೆ. ಒಂದು ವೇಳೆ ಮಾರ್ಕೆಟ್ ಡೌನ್ ಫಾಲ್ ಆಯ್ತಂತ ಹೇಳಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ಫಸ್ಟ್ ಲೈನ್ 24,479 ಇದೆ. ಸೊ ಅಲ್ಲಿವರೆಗೆ ಮಾರ್ಕೆಟ್ ಬರ್ಬೋದು. ಸೊ ಅಲ್ಲಿ ಬಂದ ಮೇಲಿಂದ ಏನ್ ರಿಯಾಕ್ಷನ್ ಆಗುತ್ತೆ ಅಂತ ನೋಡ್ಕೊಂಡು ಅದ್ರ ಪ್ರಕಾರವಾಗಿ ನಾವು ನೆಕ್ಸ್ಟ್ ನಮ್ಮ ಟ್ರೇಡ್ ಸೆಟಪ್ ಅನ್ನ ಮಾಡ್ಕೊಬೇಕು. ಇದನ್ನ ನೋಟ್ಸ್ ಮಾಡ್ಕೊಳ್ಳಿ, ಈ ನಂಬರ್ಸ್ ಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ನಾಳೆಗೆ ಯೂಸ್ಫುಲ್ ಆಗುತ್ತೆ. ನಾಳೆ ಮಂಗಳವಾರನೂ ಇದೆ, ಸೊ ದಟ್ ನಾಳೆ ಬುಧವಾರ ರಜೆ ಇರೋದ್ರಿಂದ ನಾಳೆನು ಮಾರ್ಕೆಟ್ ಕನ್ಸಾಲಿಡೇಟ್ ಮಾಡಬಹುದು. ನನ್ನ ಲೆಕ್ಕದಲ್ಲಿ ಇದೆ, ಝೋನ್ ಒಳಗೆ ಸ್ವಲ್ಪ ಟೈಮ್ ಪಾಸ್ ಮಾಡಬಹುದು, ಅಥವಾ ಈ ಝೋನ್, ಈ ಎರಡರಲ್ಲಿ ಒಂದು ಝೋನ್ ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಸೊ ನಾವು ಅದಕ್ಕೆ ಪ್ರಕಾರವಾಗಿ ನಾವು ರೆಡಿ ಆಗಿದ್ರೆ ನಮಗೆ ಒಂದು ಟ್ರೇಡಿಂಗ್ ಸೆಟಪ್ ಸಿಗುತ್ತೆ. ಬುಧವಾರ ಅವ್ರಿಗೆ ಎಕ್ಸ್ಪೈರಿ ಗುರುವಾರ ಇರೋದ್ರಿಂದ ಬುಧವಾರನ ಅವ್ರಿಗೊಂದು ಬೆನಿಫಿಷಿಯಲ್ ಆಗಿದೆ. ನಾಳೆ ಒಂದು ಸೈಡ್ ವೇಸ್ ತೆಗೆದ್ರಂತಾದ್ರೆ ಅವ್ರಿಗೆ ಎಕ್ಸ್ಪೈರಿಯಲ್ಲಿ ತುಂಬಾ ಸೆಲ್ಲಿಂಗ್ ಮಾಡಿದವ್ರಿಗೆ ತುಂಬಾ ಲಾಭ ಆಗೋ ಚಾನ್ಸಸ್ ಇದೆ. ಸೊ ಅದನ್ನ ಅವರು ಪ್ಲಾನಿಂಗ್ ಮಾಡ್ತಾ ಇರ್ತಾರೆ. ಸೊ ಜಾಗ್ರತೆಯಲ್ಲಿ ಮಾಡಿ ಅಂತ ಹೇಳ್ತಾ, ಸೊ ಲೈನ್ಸ್ ಗಳು ಕೊಟ್ಟರು ಸಹ ಒಂದು ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡಿದ್ರೆ ನಮ್ಮ ಕೈಯಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಉಂಟು. ಸೊ ಕೆಲವರೆಲ್ಲ ಮಾಡಿದ್ದನ್ನ ಸ್ಕ್ರೀನ್ ಶಾಟ್ಸ್ ಅನ್ನ ಶೇರ್ ಮಾಡಿದ್ದಾರೆ, ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡಬಹುದು, ಓಕೆನಾ? ನೋಡಿ, ಇಲ್ಲೊಬ್ರು 1,500 ರೂಪಾಯಿ, ಇಲ್ಲೊಬ್ರು 6,100 ರೂಪಾಯಿ, ಇಲ್ಲಿ 20 ಪಾಯಿಂಟ್ಸ್ ಮೇಲೆ ಕ್ಯಾಪ್ಚರ್ ಮಾಡಿದ್ದಾರೆ, ಈ ರೀತಿ. ಸೊ ಇದನ್ನೆಲ್ಲ ನೀವು ಕಲಿಬಹುದು. ಸೊ ಇಂಟ್ರೆಸ್ಟ್ ಇದ್ರೆ ಬನ್ನಿ ನಮ್ಮೊಟ್ಟಿಗೆ ಕೋರ್ಸ್ಗೆ ಕೈ ಜೋಡಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.